ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಸದಾ ಒಂದಲ್ಲ ಒಂದು ವಿಚಾರವಾಗಿ ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಸುದ್ದಿಯಲ್ಲಿರುತ್ತೆ. ಇದೀಗ ಏನು ಕೋಲಾರದ ಒಂದು ಹಾಲು ಒಕ್ಕೂಟ ಕೋಮುಲ್ ನಿರ್ಮಾಣ ಮಾಡ್ತಾ ಇರತಕ್ಕಂತ ಬೃಹತ್ ಒಂದು ಸೋಲಾರ್ ಘಟಕ ವಿಚಾರವಾಗಿ ಇದೀಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಆ ಒಂದು ಗುತ್ತಿಗೆಯಲ್ಲಿ ಬಹಳಷ್ಟು ಅಕ್ರಮ ಆಗ್ತಾ ಇದೆ. ಮತ್ತೆ ಆ ಒಂದು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಸಂಸ್ಥೆ ಏನಿದೆ ಅದು ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡಿಲ್ಲ. ಮತ್ತೆ ಏನು ಹುಲ್ಲು ಬೆಳೆಯೋದಾಗಿ 50 ಎಕರೆ ಜಮೀನನ್ನ ಏನು ಜಿಲ್ಲಾಧಿಕಾರಿ ಮಂಜೂರು ಮಾಡಿದಂತಹ ಒಂದು ಜಮೀನಲ್ಲಿ ಇದೀಗ ಅನುಮತಿಯನ್ನ ಪಡೆದಲೇ ಒಂದು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಕಳೆದ ಕೆಲವೊಂದು ತಿಂಗಳಿಂದ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಬಹಳಷ್ಟು ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಕೋಮುಲ್ ಅಕ್ರಮಗಳ ವಿರುದ್ಧ ಅವರು ಬಹಳಷ್ಟು ಕಡೆ ಈಗಾಗಲೇ ದೂರುಗಳನ್ನು ಕೊಟ್ಟಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ಎಸ್.ಎನ್. ನಾರಾಯಣಸ್ವಾಮಿ ಅವರು ತಂದಿರತಕ್ಕಂಥದ್ದು. ಇದೀಗ ಬಂಗಾರಪೇಟೆ ಹಾಲು ಕೂಡ ನಿರ್ದೇಶಕರು ಆಗಿರತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸದನದಲ್ಲಿ ಈಗಾಗಲೇ ಈ ವಿಚಾರವನ್ನ ಚರ್ಚೆ ಮಾಡಿ ಸದನದ ಒಂದು ಗಮನವನ್ನು ಕೂಡ ಸೆಳೆದಿದ್ದಾರೆ. ಜೊತೆಗೆ ಏನು ಕಂದಾಯ ಮಂತ್ರಿಗಳು ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ಏನು ಕೋಲಾರ ಹಾಲು ಕೂಡ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಏನು ಸೋಲಾರ್ ಘಟಕ ಏನಿದೆ ಆ ಒಂದು ಸೋಲಾರ್ ಘಟಕ ಸ್ಥಳವನ್ನ ಕಂದಾಯ ಇಲಾಖೆಯಿಂದ ಹುಲ್ಲು ಬೆಳೆಯುವಂತಕ್ಕಂಥ ನಿಟ್ಟಿನಲ್ಲಿ 50 ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿದೆ. ಆದ್ರೆ ಈ ಒಂದು ಹುಲ್ಲು ಬೆಳೀತಕ್ಕಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ಏನು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಯಾವುದೇ ಒಂದು ಅನುಮತಿಯನ್ನ ಪಡ್ಕೊಂಡಿಲ್ಲ. ಈ ಬಗ್ಗೆ ಒಂದು ಲೋಪಗಳಾಗಿದೆ ಅಂತಕ್ಕಂಥ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿರ್ತಕ್ಕಂಥದ್ದು. ಆದ್ರೆ ಇದೇ ವಿಚಾರವಾಗಿ ಇದೀಗ ಶಾಸಕ ಕೆ.ಬಿ. ನಂಜೇಗೌಡ ಅವರು ಮತ್ತೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮಧ್ಯೆ ಬಹಳಷ್ಟು ಒಂದು ವಾಗ್ವಾದಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಒಂದೇ ಪಕ್ಷದ ಶಾಸಕರಾಗಿದ್ರು ಕೂಡ ಸದಾ ಕೋಮುಲ್ನ ಒಂದು ಅಕ್ರಮಗಳ ವಿರುದ್ಧವಾಗಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದು ಧ್ವನಿಯನ್ನ ಎತ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಅವರು ಸದನದಲ್ಲೂ ಕೂಡ ಒಂದು ಗಮನ ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಆ ಒಂದು ಸೋಲಾರ್ ಘಟಕ ಒಂದು ಏನು ಕೆಲಸ ಮಾಡ್ತಾ ಇದೆ ಅಲ್ಲಿ ಅಂದ್ರೆ ಏನು ನಿರ್ಮಾಣ ಆಗ್ತಾ ಇದೆ ಆ ಒಂದು ನಿರ್ಮಾಣದ ಒಂದು ಹಂತದ ಕೆಲಸವನ್ನ ಸ್ಥಗಿತ ಮಾಡಬೇಕು, ಈ ಬಗ್ಗೆ ಒಂದು ತನಿಖೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮಾಡಿದ್ರು. ಇದಕ್ಕೆ ಕಂದಾಯ ಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ಏನು ಸೋಲಾರ್ ಘಟಕದಿಂದ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಏನಿದೆ ಆ ಒಂದು ವಿದ್ಯುತ್ ಅನ್ನ ಏನು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಂದು ಪೂರೈಕೆ ಆಗುತ್ತೆ. ಹಾಗಾಗಿನೇ ಒಂದು ಏಕಾಏಕಿ ಇಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ಏನು ಸಹಕಾರ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಒಂದು ಕ್ರಮಕ್ಕೆ ಮುಂದೆ ಬರ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಮಂತ್ರಿ ಕೃಷ್ಣ ಬೈರೇಗೌಡರು ಸದನದಲ್ಲಿ ಒಂದು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇತ್ತೀಚೆಗೆ ಶಾಸಕ ಕೆ.ಬಿ. ನಂಜೇಗೌಡ ಅವರು ಏನು ಈಗಾಗಲೇ ಅವರು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇತ್ತೀಚೆಗೆ ಏನು ಕೋಲಾರ ತಾಲೂಕಿನ ಹೊಳಲಿ ಗ್ರಾಮದ ಹೊರವಲಯದಲ್ಲಿ ಏನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಬೃಹತ್ ಸೋಲಾರ್ ಪ್ಲಾಂಟ್ ಏನಿದೆ ಆ ಒಂದು ಘಟಕ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಆ ಸ್ಥಳದಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ಸುಮಾರು 50 ಎಕರೆ ಜಾಗವನ್ನ ನಾವು ಹುಲ್ಲು ಬೆಳೆಯೋದಾಗಿ ಆ ಒಂದು ಉದ್ದೇಶಕ್ಕಾಗಿ ಸರ್ಕಾರದಿಂದ ಪಡ್ಕೊಂಡಿರ್ತೀವಿ. ಆದ್ರೆ ಈ ಒಂದು ಜಾಗದಲ್ಲಿ ಏನು ಹುಲ್ಲು ಬೆಳಿಲಿಕ್ಕೆ ಏನು ಅಗತ್ಯವಾಗಿರ್ತಕ್ಕಂಥ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಭೂಮಿ ನಮಗೆ ಲಭ್ಯವಾಗಿರೋದಿಲ್ಲ. ಅಂದ್ರೆ ಆ ಒಂದು ಭಾಗದಲ್ಲಿ ಕಲ್ಲು ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿನೇ ನಾವು ಹುಲ್ಲು ಬೆಳೆಯೋದಕ್ಕೆ ಆಗ್ಲಿಲ್ಲ. ಹಾಗಾಗಿನೇ ಕೆಲವೊಂದಿಷ್ಟು ಪ್ರದೇಶದಲ್ಲಿ ನಾವು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ. ಮತ್ತೆ ಮತ್ತೊಂದ್ ಕಡೆ ಏನು ಎಲ್ಲೆಲ್ಲೂ ನಾವು ಹುಲ್ಲು ಬೆಳಿಬಹುದು ಆ ಒಂದು ಪ್ರದೇಶದಲ್ಲಿ ಹುಲ್ಲನ್ನ ಬೆಳೆಯೋದಾಗಿ ಕೂಡ ಈಗಾಗಲೇ ನಾವು ಹೇಳಿರ್ತಕ್ಕಂಥದ್ದು. ಆದ್ರೆ ಇದೇ ವಿಚಾರವಾಗಿ ಇದೀಗ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದು ಆಕ್ಷೇಪವನ್ನು ಮಾಡಿದ್ದಾರೆ. ಖಂಡಿತ ಈ ಹಿಂದೆ ಎಲ್ಲೂ ಕೂಡ ಅವರು ಸರ್ಕಾರದ ಗಮನಕ್ಕೆ ಈ ಒಂದು ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ವಿಚಾರ ಅವರು ಗಮನಕ್ಕೆ ತಗೊಂಡಿಲ್ಲ. ಸುಳ್ಳು ಮಾಹಿತಿಯನ್ನು ಕೊಟ್ಟು ಹುಲ್ಲು ಬೆಳಿತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ 50 ಎಕರೆ ಜಮೀನನ್ನು ಪಡ್ಕೊಂಡು ಅಲ್ಲಿ ಒಂದು ಖಾಸಗಿ ಒಂದು ಸಂಸ್ಥೆಗೆ ಗುತ್ತಿಗೆಯನ್ನು ಕೊಟ್ಟು ಅಲ್ಲಿ ಒಂದು ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಖಂಡಿತ ಒಂದು ಕಾನೂನು ಬಾಹಿರ. ಸದನದಲ್ಲೂ ಕೂಡ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಸದನದಲ್ಲೂ ಕೂಡ ಈಗಾಗಲೇ ಕಂದಾಯ ಮಂತ್ರಿಗಳೇ ಖುದ್ದು ಹೇಳಿದ್ದಾರೆ ಈ ಒಂದು ಸೋಲಾರ್ ಪ್ಲಾಂಟ್ಗೆ ಯಾವುದೇ ಒಂದು ಪೂರ್ವಾನುಮತಿಯನ್ನ ಪಡ್ಕೊಂಡಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮುಂದೆ ನನ್ನ ಹೋರಾಟವನ್ನು ನಾನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಸೋಲಾರ್ ಏನದು ಕಮರ್ಷಿಯಲ್ ಆಕ್ಟಿವಿಟಿ, ಸೋಲಾರ್ ಒಂದು ವಾಣಿಜ್ಯ ಆಕ್ಟಿವಿಟೀಸ್. ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದ್ದೇನೆ. ಅಲ್ಲಿ ಸದನದಲ್ಲೇ ಗೌರವಾನ್ವಿತ ಕಂದಾಯ ಮಂತ್ರಿಗಳು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ, ಜಿಲ್ಲಾಧಿಕಾರಿಗಳಿಗೆ 50 ಎಕರೆ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಜೊತೆಗೆ ಮೊರಾರ್ಜಿ ದೇಸಾಯಿ ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತೇಳಿ ಕಂದಾಯ ಮಂತ್ರಿಗಳೇ ಒಪ್ಕೊಂಡ್ಮೇಲೆ ಇನ್ಯಾರು ಅನುಮತಿ ಕೊಟ್ಟಿದ್ದಾರೆ? ಇದು ಅಲ್ಲದೆ ಒಬ್ಬ ರೈತ ಆ ಮಂತ್ರಿಗಳು ಹೇಳಿದ ರೀತಿಯಲ್ಲಿ ಒಬ್ಬ ರೈತ ನಮ್ಮ ಜಮೀನನ್ನು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೋರ್ಟಲ್ಲಿ ದಾವೆ ಕೂಡ ಹಾಕಿದ್ದಾನೆ. ಇವತ್ತು ಸರ್ಕಾರ ಅಲ್ಲಿ ಹಾಸ್ಟೆಲ್ ಕಟ್ಟಲಿಕ್ಕೆ ಇವತ್ತು 25 ಕೋಟಿ ರೂಪಾಯಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಸತಿ ನಿಲಯ ಕಟ್ಟಲಿಕ್ಕೆ ಒತ್ತೂರು ಹೋಬಳಿಗೆ 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ. ಜಾಗ ಬೇಕಲ್ವಾ? ಸೊ ಆ ವಿಚಾರ ಭಾಳಷ್ಟು ಮಾತಾಡಿದ್ದೀನಿ, ಮತ್ತೆ ಒಂದು ಮಾತಾಡೋದು ಬೇಡ. ಹೆಣ್ಣು ಮಕ್ಕಳು ಕಷ್ಟಪಡ್ತಕ್ಕಂಥ ಹಣ ಕೋಟ್ಯಾಂತರ ಲ್ಯಾಪ್ಸಸ್ ಆದಾಗ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು ಮಾಡಿದಾಗ ಕಿವಿ ಹಿಂಡದ ಕೆಲಸ ಶಾಸಕರು ಮಾಡೋದನ್ನು ಯಾರು ಮಾಡ್ತಾರೆ? ಸದನಲ್ಲಿ ಏನು ತಪ್ಪು ಮಾತಾಡಿದ್ದೀನಿ? ಸದನಲ್ಲಿ ಏನಾದರೂ ಕೆಟ್ಟ ಭಾಷೆ ಬಳಸಿದ್ದೀನಾ? ಇಲ್ಲ ಅವನ್ನೇನು ಹೀಯಾಳಿಸಿದ್ದೀನಾ? ಇಲ್ಲಿ ಯಾರನ್ನಾರು ಕಡೆ ತಪ್ಪಾಗಿ ಮಾತಾಡಿದ್ದೀನಾ?
ಕಾನೂನು ವೈಲೇಷನ್ ಆಗಿದೆ. ಬಡವ ಒಂದು ಗುಂಟೆ ಹಾಕ್ಕೊಂಡ್ರೆ ಅವನ ನೋಟಿಸ್ ಕೊಟ್ಟು ನಾವು ಎವಿಕ್ಷನ್ ಮಾಡಿಸ್ತಾ ಇದ್ದೀವಿ. ಇವತ್ತು ದಾಸಹಳ್ಳಿ ಭಾಗದಲ್ಲಿ ಕೆರೆಯಲ್ಲಿ 3/4 ಗುಂಟೆಲಿ ಒಬ್ಬ ಮನೆ ಕಟ್ಕೊಂಡಿದ್ದಾನೆ. ಅವನ 3 ಬಾರಿ ರಿಮೈಂಡರ್ ಕೊಟ್ಟು ಎತ್ತಾಕ್ಸ್ಬೇಕು ಅಂತ ಹೊರಡ್ತಾರೆ. ಈ ಸಂದರ್ಭಗಳಲ್ಲಿ 50 ಎಕರೆ ಹಾಸ್ಟೆಲ್ ಜಾಗ, ರೈತರ ಜಮೀನು, ಇದು ನೀವು ಅಕ್ರಮವಾಗಿ ಯಾವುದೇ ದಾಖಲೆ ತೊಗೊಳ್ಳದೆ ಆಕ್ರಮ ಮಾಡ್ಕೊಳ್ಳೋದು ಎಷ್ಟು ಬಾರ ಸರಿ? ಇನ್ನೆಲ್ಲಿ ಕೇಳಬೇಕಾದ್ರೆ ನಾನು ಇನ್ನು ಏನು ಕೋಲಾರ ಹಾಲು ಒಕ್ಕೂಟ ವಿಚಾರವಾಗಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸೇರಿದಂತೆ ಬಹಳಷ್ಟು ನಾಯಕರು ಕೆಲವೊಂದು ತಿಂಗಳಿಂದ ಸರಣಿ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರತಕ್ಕಂಥ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನು ಸಿಎಂ ಅವರಿಗೆ ಕೂಡ ಈ ಬಗ್ಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕ್ರಮವಾಗಿಲ್ಲ. ಹಾಗಾಗಿನೇ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಕೇವಲ ಆರೋಪಗಳಷ್ಟೇನಾ, ಈ ಬಗ್ಗೆ ಯಾವುದೇ ಕ್ರಮವಿಲ್ವಾ, ಮತ್ತೆ ಇಲ್ಲಿ ಒಂದು ಅಕ್ರಮ ಆಗಿದೆಯಾ ಇಲ್ವಾ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ದಲಿತ ಸಂಘಟನೆ ಮುಖಂಡರು ಕೂಡ ಒತ್ತಾಯ ಮಾಡಿರ್ತಕ್ಕಂಥದ್ದು. ಗೌರ್ಮೆಂಟ್ ಜಾಗ ಆಗಿದೆ, ತೆರವುಗೊಳಿಸಬೇಕಂತ ಕೃಷ್ಣಬೈರೇಗೌಡರು ಒಂದು ಆದೇಶ ಮಾಡ್ತಾರೆ ಮೊನ್ನೆ. ಇದು ಯಾಕೆ ಸೋಲಾರ್ ಪ್ಲಾಂಟ್ ಮಾಡೋರಿಗೇನು ಅನ್ವಯಿಸೋದಿಲ್ವ? ಇದು ಅಷ್ಟೇನೆ. ಸೋಲಾರ್ ಪ್ಲಾಂಟ್ ಮಾಡಬೇಕಾದ್ರೆ ಪೂರ್ವ ಅನುಮತಿ ಯಾಕೆ ತಗೊಂಡಿಲ್ಲ? ಅಧ್ಯಕ್ಷರು ಸರ್ 5 ವರ್ಷ ಕೂತ್ಕೊಳ್ಳೋ ಅಧ್ಯಕ್ಷರಿಗೆ ನೀನು ಗೋಲ್ಡ್ ಕಾಯಿನ್ ಕೊಡ್ತೀಯ ಅಂದರೆ ವರ್ಷ ಸಾಯೋ ಗಂಟ ಹೋಗಿ ಹುಲ್ಲು ಕೊಯ್ಕೊಂಬಂದು ಹಾಕ್ತಾರಲ್ಲ ಈ ಲೇಡೀಸು, ಪಾಪ ಅವ್ರಿಗೆ ಏನು ಕೊಡ್ತಾಯಿದ್ರು ಉಡುಗೊರೆಯಾಗಿ? ನೀವು ಯಾರಪ್ಪನ ಮನೆ ಸುತ್ತಲ್ಲ ಸರ್ ಕೋಮಲು, ಎಲ್ಲ ರೈತಾಪಿ ವರ್ಗದ್ದು ಆ ದುಡ್ಡು ವೆಚ್ಚ ಮಾಡಿಕೊಂಡು ಭ್ರಷ್ಟಾಚಾರ ಮುಳುಗವ್ರೆ. ಆ ಸೋಲಾರ್ ಪ್ಲ್ಯಾಂಟಲ್ಲಿ ಏನು ಅಕ್ರಮ, ಅವ್ರ ಸಂಬಂಧಿಕರಿಗೆ ಟೆಂಡರ್ ಕೊಟ್ಟಿರೋದು, ಬೇರೆಯವ್ರಿಗೆ ಯಾರು ಕೊಟ್ಟಿಲ್ಲ. ಅಲ್ಲಿ ಕೋಮಲಲ್ಲಿ ಆಗಿರೋ ಟೆಂಡರ್ಗಳೆಲ್ಲ ಕೂಡ ಅವ್ರ ಸಂಬಂಧಿಕರ ನಂಜೇಗೌಡರು ಸಂಬಂಧಿಕರಿಗೆ ಹೆಂಡತಿ ಕಡೆಯವ್ರಿಗೆ ಕೊಟ್ಟವ್ರೆ. ಆದ್ದರಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಂತ ಸಹಕಾರ ಇಲಾಖೆ ಕೂಡ ದೂರುಗಳು ಕೊಟ್ಟವ್ರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಆದೇಶ ಮಾಡಿದರು. ಆ ಆದೇಶ ಎಲ್ಲಿಗೊಂಡ ತಲುಪಿದೆಯೋ ನನಗೇನು ಗೊತ್ತಾಗ್ತಾ ಇಲ್ಲ. ಈಗ ಆ ರಾಜಣ್ಣ ಅವರು ಮಾಡಿದ ಪಾಪ ಅವರೇ ಉಣ್ಕೊಂಡು ಹೋದರು. ಪಾಪ ನಾನು ಅದ್ರ ಬಗ್ಗೆ ಹೇಳಲ್ಲ. ಕೋಮಲ್ ಉಳಿಬೇಕಾದ್ರೆ, ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡಬೇಕಾದ್ರೆ, ಎಸ್.ಎನ್. ಅವರ ಆರೋಪಗಳು ನಿಜ ಸಿಗಬೇಕಾದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಸರ್. ಒಟ್ಟಾರೆಯಾಗಿ ಸದಾ ಸುದ್ದಿಯಲ್ಲಿರ್ತಕ್ಕಂಥ ಕೋಲಾರದ ಹಾಲು ಕೂಡ ಕೋಮಲ್ ವಿರುದ್ಧವಾಗಿ ಬಹಳಷ್ಟು ಅಕ್ರಮದ ಒಂದು ಆರೋಪಗಳು ಕೂಡ ಹಿಂದೆ ಕೇಳಿ ಬಂದಿತ್ತು. ಆದ್ರೆ ಇದೀಗ ಏನು ಸೋಲಾರ್ ಪ್ಲಾಂಟ್ ನಿರ್ಮಾಣ ವಿಚಾರವಾಗಿ ಸರ್ಕಾರದ ಒಂದು ಗಮನಕ್ಕೆ ತರದೇನೆ ಇದೀಗ ಬೃಹತ್ ಒಂದು 12 ಮೆಗಾವ್ಯಾಟ್ನ ಒಂದು ಬೃಹತ್ ಒಂದು ಸೋಲಾರ್ ಘಟಕವನ್ನು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಸರ್ಕಾರ ಕೊಟ್ಟಿರ್ತಕ್ಕಂಥ 50 ಎಕರೆ ಜಾಗದಲ್ಲಿ ಹುಲ್ಲು ಬೆಳೀತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಭೂಮಿಯನ್ನು ಪಡ್ಕೊಂಡಿದ್ರು, ಆದ್ರೆ ಅಲ್ಲಿ ಸೋಲಾರ್ ಘಟಕ ಸ್ಥಾಪನೆ ಮಾಡ್ಲಿಕ್ಕೆ ಇಲ್ಲಿವರೆಗೆ ಅನುಮತಿಯನ್ನ ಕೊಟ್ಟಿದ್ದು ಯಾರು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಇದೀಗ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಮುಂದೆ ಯಾವ ಒಂದು ಉತ್ತರ ಕೊಡುತ್ತೆ? ಯಾಕಂತ ಹೇಳಿದ್ರೆ ಆ ಒಂದು ಕೋಮಲ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರೇ. ಹಾಗಾಗಿನೇ ಇಬ್ಬರ ಮಧ್ಯೆ ಇರತಕ್ಕಂಥ ಒಂದು ಭಿನ್ನಾಭಿಪ್ರಾಯನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಬರ್ತಾರ ಅಥವಾ ಕಾನೂನು ಮೂಲಕ ಇದಕ್ಕೆ ಕಾನೂನು ಕ್ರಮ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.